ಪಾವಗಡದ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಜನ ಸಾಗರನೇ ಸೇರಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಎಷ್ಟು ದೂರ ಇದೆ ಕ್ಯೂ ನೋಡಿ. ಅಲ್ಲಿ ದೇವಾಲಯ ಇದ್ರೆ ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ನಾವು ದೇವಸ್ಥಾನ ಹಿಂದೆ ಹೋಗಿ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದಿದೀವಿ. ಫ್ರೆಂಡ್ಸ್ ನೋಡಿ ಯಾವ ತರ ಮಾಡಿದ್ದಾರೆ ಕ್ಯೂ ಸಿಸ್ಟಮ್ ಅಂದ್ರೆ, ಯಪ್ಪ ಇಷ್ಟೊಂದು ಕ್ಯೂ ಸಿಸ್ಟಮ್ ಅಲ್ಲಿ ದರ್ಶನ ಆಗೋತ್ತಿಗೆ ಇವತ್ತು ಒಂದು 1 ಅವರ್ ಮೇಲೇನೆ ಆಗೋಗಿದೆ. ಹಾಯ್, ಹಲೋ, ನಮಸ್ತೆ. ನಿಮ್ಮೆಲ್ಲರಿಗೂ ನಾನು ಈ ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಾವಿವತ್ತು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ನೆಲೆಸಿರುವಂತಹ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದೀವಿ. ಬೆಂಗಳೂರಿನಿಂದ 160 ಕಿಲೋಮೀಟರ್, ತುಮಕೂರಿನಿಂದ 101 ಕಿಲೋಮೀಟರ್, ಬಳ್ಳಾರಿಯಿಂದ 129 ಕಿಲೋಮೀಟರ್, ದೇವನಹಳ್ಳಿಯಿಂದ 149 ಕಿಲೋಮೀಟರ್, ದೊಡ್ಡಬಳ್ಳಾಪುರದಿಂದ 121 ಕಿಲೋಮೀಟರ್ ಇದೆ. ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಇರುವ ಪ್ರಯುಕ್ತ ಸಾವಿರಾರು ಭಕ್ತರು ಬರುವ ಕಾರಣ ಅವರಿಗೆ ಅನುಕೂಲ ಆಗುವಂತೆ ಸುಮಾರು 1 ಕಿಲೋಮೀಟರ್ ದೂರದಲ್ಲೇ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿ ರೋಡ್ ಕ್ಲೋಸ್ ಮಾಡಿ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇರ್ಬೋದು, ಈ ಪಾವಗಡದ ಪಟ್ಟಣದಲ್ಲಿ ಇವತ್ತು ಒಂದು ಜನಸಾಗರನೇ ಸೇರಿದ್ದಾರೆ ಅಂತ ಅನ್ಬೋದು. ಈ ದೇವಾಲಯದ ಸುತ್ತಲೂ ಕಟ್ಟುನಿಟ್ಟಿನ ಭದ್ರತೆಯನ್ನ ಪೊಲೀಸ್ ಸಿಬ್ಬಂದಿ ನಿರ್ವಹಿಸಿದ್ದಾರೆ. ಅಂದ್ರೆ ಲಕ್ಷಗಟ್ಟಲೆ ಭಕ್ತಾದಿಗಳು ಬರುವ ನಿರೀಕ್ಷೆಯಲ್ಲಿದ್ದು ಇಲ್ಲಿನ ದೇವಾಲಯ ಸುತ್ತಲೂ ಒಂದು ರಕ್ಷಣಾ ಕಣ್ಗಾವಲು ಇದೆ ಅಂತ ಹೇಳ್ಬೋದು. ಜನಸಾಮಾನ್ಯರು, ರಾಜಕಾರಣಿಗಳು, ಉದ್ಯಮಿಗಳು, ಸಿನಿಮಾ ತಾರೆಯರು ಈ ಶ್ರೀ ಶನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಆಗಮಿಸುತ್ತಾರೆ. ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಈ ದೇವಾಲಯ ಐತಿಹಾಸಿಕವಾಗಿ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯವನ್ನು ಹೊಂದಿದೆ. ನಾವಿವತ್ತಿದ್ದೀವಿ ಪಾವಗಡದ ಶನಿ ಮಹಾತ್ಮ ಸ್ವಾಮಿ ದೇವಾಲಯದಲ್ಲಿ. ಬಹಳ ಪ್ರಸಿದ್ಧ ದೇವಾಲಯ ಇದಾಗಿದ್ದು ಇಲ್ಲಿನ ಶನೇಶ್ವರ ದೇವಾಲಯ ಬಹಳ ಪವಾಡಗಳು ನಡೀತವೆ ಅಂತ ಹೇಳ್ತಾರೆ. ಬನ್ನಿ ನಾವು ಹೋಗೋಣ, ಒಂದ್ಸಲಿ ಟೆಂಪಲ್ ನೋಡ್ಕೊ ಬರೋಣ. ಈ ಶನಿ ಮಹಾತ್ಮ ಸ್ವಾಮಿಯ ದೇವಾಲಯದಲ್ಲಿ ನಿತ್ಯವೂ ನಡೆಯುವ ಸೇವೆಗಳಲ್ಲಿ ಸರ್ವ ಸೇವೆಯೂ ಒಂದಾಗಿದೆ. ಇಲ್ಲಿಗೆ ಬರುವ ಬಹುತೇಕ ಭಕ್ತಾದಿಗಳು ಮೊದಲು ಮಾಡಿಸುವಂತಹ ಸೇವೆಯೇ ಈ ಸರ್ವ ಸೇವೆ ಆಗಿದೆ. ಬನ್ನಿ ಮೊದಲು ಈ ಸರ್ವ ಸೇವೆ ಮಾಡುವ ಜಾಗಕ್ಕೆ ಹೋಗೋಣ, ಆಮೇಲೆ ದೇವರ ದರ್ಶನ ಮಾಡೋಣ. ನಾವೀಗ ದೇವಸ್ಥಾನದ ಹಿಂದೆ ಇರುವ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ಶ್ರಾವಣ ಮಾಸದ ಕಡೆ ಶನಿವಾರ ಆಗಿರೋದ್ರಿಂದ ಭಕ್ತಾದಿಗಳು ಜಾಸ್ತಿ ಇರೋ ಕಾರಣ ತೆಂಗಿನಕಾಯಿಗಳನ್ನ ಇಲ್ಲಿ ಒಳಗಡೆ ಹೊಡಿತಾ ಇಲ್ಲ, ಹಾಗೆ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹಾಕ್ತಾ ಇದ್ದಾರೆ. ಸರ್ವ ಸೇವೆ ಮಾಡಿಸುವವರು 100 ರೂಪಾಯಿ ಕೊಟ್ಟು ಟಿಕೆಟ್ ಪಡೆದು ಮುಂದೆ ಹೋಗ್ಬೇಕಾಗುತ್ತೆ. ಸರ್ವ ಸೇವೆಯನ್ನು ಮಾಡಿಸುವ ಭಕ್ತಾದಿಗಳು ಇಲ್ಲಿ ಕಾಯಬೇಕಾಗುತ್ತೆ. ಏಕೆಂದರೆ ಹಬ್ಬದ ವಾತಾವರಣ ಇರುವ ಈ ದೇವಾಲಯದಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಲೇ ಇರೋದ್ರಿಂದ ಸ್ವಲ್ಪ ಹೊತ್ತು ಇಲ್ಲಿ ಕಾಯಬೇಕಾಗುತ್ತೆ. ಇಲ್ಲಿನ ಹೂವಿನ ಮಂಟಪದಲ್ಲಿ ದೇವರನ್ನು ಅಲಂಕರಿಸಿದ್ದಾರೆ. ನಾವು ನೋಡ್ಬೋದು, ಇಲ್ಲಿ ಮೆರವಣಿಗೆ ದೇವರುಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಈ ದೇವರ ವಿಗ್ರಹಗಳನ್ನ ನೋಡಿದ್ರೆ ಮೈ ಜುಮ್ಮೆನ್ಸುತ್ತೆ. ಅಂದ್ರೆ ನೋಡಲು ಮೂಲ ದೇವರನ್ನು ನೋಡಿದಷ್ಟೇ ನಮಗೆ ಫೀಲ್ ಆಗುತ್ತೆ. ಹಾಗೆ ಸ್ವಲ್ಪ ಮುಂದೆ ಹೋಗಿ ತೀರ್ಥ ತೆಗೆದುಕೊಂಡು ದೇವಾಲಯದ ಹೊರಭಾಗಕ್ಕೆ ಹೋಗ್ಬೇಕಾಗುತ್ತೆ. ಜನಜಂಗಳಿಯಿಂದ ಹಾಗೆ ಹೊರಗಡೆ ಬಂದ್ರೆ ಹೊರಭಾಗದಲ್ಲಿ ಹೂವಿನ ಅಲಂಕರಿತವಾಗಿರುವಂತಹ ಸುಂದರವಾದ ದೇವಾಲಯದ ಒಂದು ನೋಟ ಸಿಗುತ್ತೆ ನಮಗೆ ನೋಡಲು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಜನ ಸಾಗರನೇ ಸೇರಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಕಡೆ ಶನಿವಾರ ಆಗಿರೋದ್ರಿಂದ ಶನಿ ಮಹಾತ್ಮ ಸ್ವಾಮಿ ದೇವಾಲಯದಲ್ಲಿ ಎಲ್ಲ ಭಕ್ತಾದಿಗಳು ನೋಡಿ, ಭಕ್ತಾದಿಗಳ ದಂಡೆ ಇಲ್ಲಿದೆ ನೋಡಿ. ಇಲ್ಲಿ ಎಷ್ಟು ದೂರ ಇದೆ ಕ್ಯೂ ನೋಡಿ. ಅಲ್ಲಿ ದೇವಾಲಯ ಇದ್ರೆ ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗುತ್ತೆ ನೋಡಿ. ಬನ್ನಿ ನಾವು ದೇವ್ರ ದರ್ಶನಕ್ಕೆ ಹೋಗೋಣ. ಈಗ ಕ್ಯೂ ಅಲ್ಲಿ ಹೋಗೋಣ. ಕ್ಯೂ ಅಲ್ಲಿ ಹೋಗಿ ನೋಡೋಣ, ದೇವ್ರ ದರ್ಶನ ಮಾಡೋಣ ಫಸ್ಟ್. ಫ್ರೆಂಡ್ಸ್, ನಾವು ದೇವಸ್ಥಾನ ಹಿಂದೆ ಹೋಗಿ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದಿದೀವಿ. ಫ್ರೆಂಡ್ಸ್ ನೋಡಿ ಯಾವ ತರ ಮಾಡಿದ್ದಾರೆ ಕ್ಯೂ ಸಿಸ್ಟಮ್ ಅಂದ್ರೆ, ಯಪ್ಪ ಇಷ್ಟೊಂದು ಕ್ಯೂ ಸಿಸ್ಟಮ್ ಅಲ್ಲಿ ಆಗೋ ಹೊತ್ತಿಗೆ ಮೋಸ್ಟ್ಲಿ ದರ್ಶನ ಆಗೋ ಹೊತ್ತಿಗೆ ಇವತ್ತು ಒಂದು 1 ಅವರ್ ಮೇಲೇನೆ ಆಗೋಗಿದೆ ನೋಡಿ. ನಾವು ಈಗ ದೇವ್ರ ದರ್ಶನ ಮಾಡೋದಕ್ಕೆ ಕ್ಯೂ ಅಲ್ಲಿ ಇದ್ದೀವಿ. ನಾವೀಗ ಹೊಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ನೀವು.
ಜನ ಸಾಗರನೇ ಸೇರಿದ್ದಾರೆ ಇಲ್ಲಿ. ಸ್ವಲ್ಪ ಲೇಟ್ ಆಗುತ್ತೆ, ಆದರೂ ದೇವ್ರ ದರ್ಶನ ಮಾಡೋಣ. 6 ದಶಕಗಳಿಂದ ಪಾವಗಡ ಪಟ್ಟಣದಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿಯ ಪಾದ ದರ್ಶನಕ್ಕೆ ಕೋಟ್ಯಾಂತರ ಭಕ್ತಾದಿಗಳು ಆಗಮಿಸಿ ದರ್ಶನ ಪಡೆದು ಅವರ ಜೀವನ ಸಾರ್ಥಕ ಮಾಡ್ಕೊಳ್ತಾರೆ. ಭಕ್ತಿಯಿಂದ ಬೇಡಿದರೆ ಇಲ್ಲಿನ ದೇವರು ಒಲಿದು ನಮ್ಮ ಎಲ್ಲಾ ಬಗೆಯ ಶನಿ ದೋಷಗಳಿಂದ ಮುಕ್ತಿ ನೀಡುತ್ತಾನೆಂಬ ನಂಬಿಕೆ ಇಲ್ಲಿನ ಭಕ್ತಾದಿಗಳಲ್ಲಿದೆ. ದೇವಾಲಯದ ಮುಂಭಾಗದಲ್ಲಿನ ಶ್ರೀ ಶನೇಶ್ವರ ಸ್ವಾಮಿ ನಮಃ ಎಂಬ ಹೂವಿನ ಅಲಂಕಾರ ಬಹಳ ಚೆನ್ನಾಗಿ ಇದೆ. ಮತ್ತೆ ದೇವಾಲಯದ ಮುಂದೆ ಅಗಲವಾದ ರಂಗೋಲಿಯು ಒಂದು ಅಟ್ರಾಕ್ಟಿವ್ ಆಗಿದೆ. ಬನ್ನಿ ನಾವೀಗ ದೇವಾಲಯದ ಮುಖ್ಯ ಬಾಗಿಲಿನಿಂದ ಒಳಗಡೆ ಹೋಗೋಣ. ಹೂವಿನ ಅಲಂಕಾರದಲ್ಲಿ ಕಂಗೊಳಿಸುವ ಈ ದೇವಾಲಯ ಬಹಳ ವಿಜೃಂಭಣೆಯಿಂದ ಭಕ್ತಾದಿಗಳಿಗೆ ಆಹ್ವಾನ ನೀಡಿದೆ. ಶೀತಲಾಂಬಿಕೆ ಶೀತಲಯಂತ್ರ ಎಂಬ ಮೂಲ ದೇವರು ಇಲ್ಲಿದ್ದು ಆ ದೇವರ ಪವಾಡವು ಅಪಾರವಾಗಿದೆ. ಹೂವಿನ ಅಲಂಕಾರ ಭರಿತವಾಗಿರುವ ಶ್ರೀ ಶೀತಲಾಂಬ ಅಮ್ಮನವರ ದರ್ಶನ ಮಾಡೋದೇ ಒಂದು ಪುಣ್ಯ. ನೋಡಿ, ಇಲ್ಲಿನ ಶಕ್ತಿ ದೇವತೆಯಾಗಿರುವಂತಹ ಈ ಶ್ರೀ ಶೀತಲಾಂಬ ಅಮ್ಮನವರು ಬೇಡಿದನ್ನು ನೀಡುವಂತಹ ಕರುಣಾಮಯಿ ಕೂಡ ಆಗಿದ್ದಾರೆ. ಹಾಗೆ ಮುಂದೆ ಹೋದ್ರೆ ನವಗ್ರಹಗಳಲ್ಲೇ ಅತ್ಯಂತ ಪ್ರಭಾವಶಾಲಿಯಾಗಿರುವಂತಹ ಶ್ರೀ ಶನೇಶ್ವರ ಸ್ವಾಮಿಯ ದರ್ಶನ ಪಡೆಯಬಹುದು. ಹಾಗೂ ಇಲ್ಲಿನ ಗರ್ಭಗುಡಿಯ ಹಿಂಭಾಗದಲ್ಲಿ ನಮಗೆ ಕಾಣಲು ಸಿಗುವ ಶ್ರೀ ಶನೇಶ್ವರ ಸ್ವಾಮಿಯನ್ನು ನಾವಿಲ್ಲಿ ನೋಡಬಹುದು. ನಂತರ ಸ್ವಲ್ಪ ಮುಂದೆ ಹೋದರೆ ಜನಸಾಗರದಲ್ಲಿ ಕಾಣಿಸುವುದೇ ದೇವಾಲಯದ ಒಳಭಾಗದಲ್ಲಿ ವಿವಿಧ ಕಲಾಕೃತಿಗಳಲ್ಲಿ ರೂಪಿತವಾಗಿರುವಂತಹ ದೇವರ ವಿಗ್ರಹಗಳು. ಈ ದೇವರ ವಿಗ್ರಹಗಳನ್ನು ನೋಡೋದೇ ಒಂದು ಆನಂದ. ನೋಡಿ, ದೇವಾಲಯದ ಆವರಣದಲ್ಲಿ ಇರುವಂತಹ ಕಲಾಕೃತಿಗಳನ್ನು. ಪಾವಗಡ ಪಟ್ಟಣದ ಈ ದೇವಾಲಯದಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರನ ಪಾದದರ್ಶನಕ್ಕೆ ಕೋಟ್ಯಾಂತರ ಭಕ್ತಾದಿಗಳು ದೇಶ ವಿದೇಶಗಳಿಂದಲೂ ಆಗಮಿಸಿ ದರ್ಶನ ಪಡೆಯುತ್ತಾರೆ. ದೇವಾಲಯದ ಒಳಭಾಗದಲ್ಲಿ ನೋಡಿ ಫ್ರೆಂಡ್ಸ್, ದೇವಲೋಕನೇ ಇಲ್ಲಿದೆ ಅಂತ ಅನ್ಸುತ್ತೆ. ಹೂವಿನ ಅಲಂಕಾರ ಮಾತ್ರ ಸೂಪರ್ ಆಗಿದೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತಾಂಡ ಸಮಾಭೂತಂ ತಂ ನಮಾಮಿ ಶನೇಶ್ವರಂ. ಶನಿ ಮಹಾತ್ಮ ಸ್ವಾಮಿಗೆ ಇಷ್ಟವಾಗುವಂತಹ ಈ ಒಂದು ಮಂತ್ರವನ್ನು ಜಪಿಸಿದರೆ ನಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗುತ್ತವೆ ಎಂಬ ನಂಬಿಕೆ ಇಲ್ಲಿನ ಭಕ್ತಾದಿಗಳಲ್ಲಿದ್ದು, ಈ ಮಂತ್ರವನ್ನು ಜೀವನದಲ್ಲಿ ಒಮ್ಮೆಯಾದರೂ ಪಠಿಸಿ ದೇವರ ಕೃಪೆಗೆ ಪಾತ್ರರಾಗಿ. ನೀವೀಗ ನೋಡ್ತಾ ಇರಬಹುದು, ದೇವಾಲಯದಲ್ಲಿರುವಂತಹ ಚಿನ್ನದ ಲೇಪನ ಮಾಡಿರುವಂತಹ ಬಹಳ ಆಕರ್ಷಿತವಾಗಿ ಕಾಣಿಸುತ್ತಿರುವಂತಹ ಗರುಡ ಕಂಬವನ್ನ, ಅದರ ಪಕ್ಕದಲ್ಲೇ ಶನಿ ಮಹಾತ್ಮ ಸ್ವಾಮಿಯ ದೊಡ್ಡ ಫೋಟೋ ಕೂಡ ನೋಡಬಹುದು. ದೇವಾಲಯದ ಒಳಭಾಗದ ಗರ್ಭಗುಡಿಯ ಗೋಡೆಗಳ ಮೇಲೆ ಚಿತ್ರಿತವಾಗಿರುವಂತಹ ಪಂಚಮುಖಿ ಹನುಮಂತನ ವಿಗ್ರಹವನ್ನು ಮತ್ತು ಶ್ರೀ ಪದ್ಮಾವತಿ ಸಮೇತ ಇರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹ, ಲಕ್ಷ್ಮಣ, ಬ್ರಹ್ಮ, ವಿಷ್ಣು, ಇನ್ನೂ ಹಲವಾರು ವಿಗ್ರಹಗಳನ್ನು ಇಲ್ಲಿ ನೋಡಬಹುದಾಗಿದೆ. ಏನು ಚೆನ್ನಾಗಿದೆ ಅಲ್ಲ ಈ ದೇವಾಲಯ. ನನಗಂತೂ ಈ ದೇವಾಲಯದ ಚಿತ್ರಕಲೆ ಬಹಳ ಇಷ್ಟ ಆಯಿತು. ಕಲೆಗೆ ಎಲ್ಲಿ ಬೆಲೆ ಸಿಗುತ್ತೋ ಅಲ್ಲಿ ಒಂದು ಅದ್ಭುತನೇ ಇರುತ್ತೆ ಅನ್ನೋದಕ್ಕೆ ಈ ದೇವಾಲಯನೇ ಸಾಕ್ಷಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಕರ್ನಾಟಕ ಮಾತೆ. ಊಟದ ವ್ಯವಸ್ಥೆ ನೋಡಿ, ದಾನಿಗಳು ಊಟದ ವ್ಯವಸ್ಥೆ ಮಾಡ್ತಾ ಇರೋದು ನೋಡಿ. ಇದು ಪಾವಗಡ ಸಿಟಿ.